ಈಗಿನ ಜಮಾನದಲ್ಲಿ ಯಾವುದು ನಕಲಿ ಯಾವುದು ಅಸಲಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸಿಲಿಕಾನ್ ಸಿಟಿಯಲ್ಲೂ ಕೂಡ ನಕಲಿ ಪ್ರಾಡಕ್ಟ್ಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ. ಈಗ ಸಿಸಿಬಿ ಪೊಲೀಸರು ಇಂತಹದೇ ಜಾಲವನ್ನ ಬೇರಿಸಿದ್ದಾರೆ. ಎಲ್ಲವೂ ನಕಲಿ. ನೀವಿಲ್ಲಿ ನೋಡ್ತಿರೋ ಈ ವಸ್ತುಗಳು ಅಸಲಿ ತರ ಕಾಣಬಹುದು, ಆದರೆ ಇವೆಲ್ಲವೂ ನಕಲಿ ವಸ್ತುಗಳೇ. ಸಿಸಿಬಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ಕೋಟಿ ಕೋಟಿ ಮೌಲ್ಯದ ನಕಲಿ ವಸ್ತುಗಳು ಸೀಸ್. ನಿತ್ಯ ಮನೆಗೆ ಬೇಕಾಗೋ ವಸ್ತುಗಳು ಅಂದ್ರೆ ಡಿಟರ್ಜೆಂಟ್, ಸೋಪ್, ಆಯಿಲ್, ಟೀ ಪುಡಿ, ಮಸ್ಕಿಟೋ ಕಾಯಿಲ್ ಇವುಗಳ ಗುಣಮಟ್ಟ ಚೆನ್ನಾಗಿರ್ಲಿ ಅಂತ ಜನ ಬ್ರಾಂಡೆಡ್ ಕಂಪನಿ ವಸ್ತುಗಳನ್ನ ಖರೀದಿಸ್ತಾರೆ. ಆದ್ರೆ ಕೆಲವು ನಕಲಿ ವೀರರು ಬ್ರಾಂಡೆಡ್ ಉತ್ಪನ್ನಗಳನ್ನ ಅಸಲಿ ಉತ್ಪನ್ನಗಳ ತಲೆ ಮೇಲೆ ಹೊಡೆದಂತೆ ನಕಲಿ ವಸ್ತುಗಳನ್ನ ತಯಾರಿ ಮಾಡಿ ಜನರಿಗೆ ವಂಚಿಸ್ತಾ ಇದ್ದಾರೆ. ಇನ್ನು ಸಿಸಿಬಿ ಪೊಲೀಸರು ಕಾಟನ್ ಪೇಟೆಯಲ್ಲಿರುವ ಗೋದಾಮಿನಲ್ಲಿ ದಾಳಿ ನಡೆಸಿದ್ರು. ಸಿಸಿಬಿ ಅಧಿಕಾರಿಗಳು ಮಾದನಾಯಕನಹಳ್ಳಿ ಠಾಣಾ ವ್ಯಾಪ್ತಿಯ ಕಾಚೂನಹಳ್ಳಿಯ ಕಾರ್ಖಾನೆ ಮೇಲೆ ಕೂಡ ದಾಳಿ ನಡೆಸಿದ್ರು. ಇಲ್ಲಿಯೂ ಕೋಟಿ ಕೋಟಿ ಬೆಲೆಯ ನಕಲಿ ಉತ್ಪನ್ನಗಳನ್ನ ಸೀಸ್ ಮಾಡಿದ್ದಾರೆ. ವಶಪಡಿಸಿಕೊಂಡ ನಕಲಿ ಮಾಲುಗಳ ಅಂದಾಜು ಮೌಲ್ಯ 1.75 ಕೋಟಿ ಎಂದು ಹೇಳಲಾಗ್ತಾ ಇದೆ. ಈ ದಂಧೆ ನಡೆಸುತ್ತಿದ್ದ ಪ್ರಮುಖ ಆರೋಪಿ ದಳಪತ್ ಸಿಂಗ್ನನ್ನ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈತ ನಕಲಿ ಉತ್ಪನ್ನಗಳಿಗೆ ಬೇಕಾದ ಲೇಬಲ್ಗಳನ್ನ ಗುಜರಾತ್ನ ಸೂರತ್ನಲ್ಲಿರೋ ಕೆಲವು ಪ್ರಿಂಟಿಂಗ್ ಹಬ್ಗಳಿಂದ ತರಿಸಿಕೊಳ್ತಿದ್ದಂತೆ. ಜೊತೆಗೆ ನಕಲಿ ಉತ್ಪನ್ನಗಳನ್ನ ಹುಬ್ಬಳ್ಳಿ, ಬೆಳಗಾವಿ, ಕೋಲಾರ, ಮಂಗಳೂರು, ಚೆನ್ನೈ, ಮಹಾರಾಷ್ಟ್ರ, ಗುಜರಾತ್ ಸೇರಿ ಹಲವೆಡೆ ಸಪ್ಲೈ ಮಾಡ್ತಿದ್ದ ಎನ್ನಲಾಗ್ತಾ ಇದೆ. ಕೋಟ್ಯಾಂತರ ಮೌಲ್ಯದ ನಕಲಿ ಉತ್ಪನ್ನಗಳು, ಯಂತ್ರೋಪಕರಣಗಳು ಮತ್ತು ಕಚ್ಚಾ ವಸ್ತುಗಳನ್ನ ಸಿಸಿಬಿ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಇನ್ನು ಈ ನಕಲಿ ದಂಧೆಯ ಜಾಲ ದೊಡ್ಡದಾಗಿದ್ದು ಮತ್ತಷ್ಟು ಮಂದಿ ಅರೆಸ್ಟ್ ಆಗುವ ಸಾಧ್ಯತೆ ಇದೆ. ನಾಗರಾಜ್ ಬಿ, ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗಿನ ಜಮಾನದಲ್ಲಿ ಯಾವುದು ನಕಲಿ ಯಾವುದು ಅಸಲಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸಿಲಿಕಾನ್ ಸಿಟಿಯಲ್ಲೂ ಕೂಡ ನಕಲಿ ಪ್ರಾಡಕ್ಟ್ಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ. ಈಗ ಸಿಸಿಬಿ ಪೊಲೀಸರು ಇಂತಹದೇ ಜಾಲವನ್ನ ಬೇರಿಸಿದ್ದಾರೆ. ಎಲ್ಲವೂ ನಕಲಿ. ನೀವಿಲ್ಲಿ ನೋಡ್ತಿರೋ ಈ ವಸ್ತುಗಳು ಅಸಲಿ ತರ ಕಾಣಬಹುದು, ಆದರೆ ಇವೆಲ್ಲವೂ ನಕಲಿ ವಸ್ತುಗಳೇ. ಸಿಸಿಬಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ಕೋಟಿ ಕೋಟಿ ಮೌಲ್ಯದ ನಕಲಿ ವಸ್ತುಗಳು ಸೀಸ್. ನಿತ್ಯ ಮನೆಗೆ ಬೇಕಾಗೋ ವಸ್ತುಗಳು ಅಂದ್ರೆ ಡಿಟರ್ಜೆಂಟ್, ಸೋಪ್, ಆಯಿಲ್, ಟೀ ಪುಡಿ, ಮಸ್ಕಿಟೋ ಕಾಯಿಲ್ ಇವುಗಳ ಗುಣಮಟ್ಟ ಚೆನ್ನಾಗಿರ್ಲಿ ಅಂತ ಜನ ಬ್ರಾಂಡೆಡ್ ಕಂಪನಿ ವಸ್ತುಗಳನ್ನ ಖರೀದಿಸ್ತಾರೆ. ಆದ್ರೆ ಕೆಲವು ನಕಲಿ ವೀರರು ಬ್ರಾಂಡೆಡ್ ಉತ್ಪನ್ನಗಳನ್ನ ಅಸಲಿ ಉತ್ಪನ್ನಗಳ ತಲೆ ಮೇಲೆ ಹೊಡೆದಂತೆ ನಕಲಿ ವಸ್ತುಗಳನ್ನ ತಯಾರಿ ಮಾಡಿ ಜನರಿಗೆ ವಂಚಿಸ್ತಾ ಇದ್ದಾರೆ. ಇನ್ನು ಸಿಸಿಬಿ ಪೊಲೀಸರು ಕಾಟನ್ ಪೇಟೆಯಲ್ಲಿರುವ ಗೋದಾಮಿನಲ್ಲಿ ದಾಳಿ ನಡೆಸಿದ್ರು. ಸಿಸಿಬಿ ಅಧಿಕಾರಿಗಳು ಮಾದನಾಯಕನಹಳ್ಳಿ ಠಾಣಾ ವ್ಯಾಪ್ತಿಯ ಕಾಚೂನಹಳ್ಳಿಯ ಕಾರ್ಖಾನೆ ಮೇಲೆ ಕೂಡ ದಾಳಿ ನಡೆಸಿದ್ರು. ಇಲ್ಲಿಯೂ ಕೋಟಿ ಕೋಟಿ ಬೆಲೆಯ ನಕಲಿ ಉತ್ಪನ್ನಗಳನ್ನ ಸೀಸ್ ಮಾಡಿದ್ದಾರೆ. ವಶಪಡಿಸಿಕೊಂಡ ನಕಲಿ ಮಾಲುಗಳ ಅಂದಾಜು ಮೌಲ್ಯ 1.75 ಕೋಟಿ ಎಂದು ಹೇಳಲಾಗ್ತಾ ಇದೆ.
ನಡೆಸುತ್ತಿದ್ದ ಪ್ರಮುಖ ಆರೋಪಿ ದಳಪತ್ ಸಿಂಗ್ನನ್ನ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈತ ನಕಲಿ ಉತ್ಪನ್ನಗಳಿಗೆ ಬೇಕಾದ ಲೇಬಲ್ಗಳನ್ನ ಗುಜರಾತ್ನ ಸೂರತ್ನಲ್ಲಿರೋ ಕೆಲವು ಪ್ರಿಂಟಿಂಗ್ ಹಬ್ಗಳಿಂದ ತರಿಸಿಕೊಳ್ತಿದ್ದಂತೆ. ಜೊತೆಗೆ ನಕಲಿ ಉತ್ಪನ್ನಗಳನ್ನ ಹುಬ್ಬಳ್ಳಿ, ಬೆಳಗಾವಿ, ಕೋಲಾರ, ಮಂಗಳೂರು, ಚೆನ್ನೈ, ಮಹಾರಾಷ್ಟ್ರ, ಗುಜರಾತ್ ಸೇರಿ ಹಲವೆಡೆ ಸಪ್ಲೈ ಮಾಡ್ತಿದ್ದ ಎನ್ನಲಾಗ್ತಾ ಇದೆ. ಕೋಟ್ಯಾಂತರ ಮೌಲ್ಯದ ನಕಲಿ ಉತ್ಪನ್ನಗಳು, ಯಂತ್ರೋಪಕರಣಗಳು ಮತ್ತು ಕಚ್ಚಾ ವಸ್ತುಗಳನ್ನ ಸಿಸಿಬಿ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಇನ್ನು ಈ ನಕಲಿ ದಂಧೆಯ ಜಾಲ ದೊಡ್ಡದಾಗಿದ್ದು ಮತ್ತಷ್ಟು ಮಂದಿ ಅರೆಸ್ಟ್ ಆಗುವ ಸಾಧ್ಯತೆ ಇದೆ. ನಾಗರಾಜ್ ಬಿ, ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗಿನ ಜಮಾನದಲ್ಲಿ ಯಾವುದು ನಕಲಿ ಯಾವುದು ಅಸಲಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸಿಲಿಕಾನ್ ಸಿಟಿಯಲ್ಲೂ ಕೂಡ ನಕಲಿ ಪ್ರಾಡಕ್ಟ್ಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ. ಈಗ ಸಿಸಿಬಿ ಪೊಲೀಸರು ಇಂತಹದೇ ಜಾಲವನ್ನ ಬೇರಿಸಿದ್ದಾರೆ. ಎಲ್ಲವೂ ನಕಲಿ. ನೀವಿಲ್ಲಿ ನೋಡ್ತಿರೋ ಈ ವಸ್ತುಗಳು ಅಸಲಿ ತರ ಕಾಣಬಹುದು, ಆದರೆ ಇವೆಲ್ಲವೂ ನಕಲಿ ವಸ್ತುಗಳೇ. ಸಿಸಿಬಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ಕೋಟಿ ಕೋಟಿ ಮೌಲ್ಯದ ನಕಲಿ ವಸ್ತುಗಳು ಸೀಸ್. ನಿತ್ಯ ಮನೆಗೆ ಬೇಕಾಗೋ ವಸ್ತುಗಳು ಅಂದ್ರೆ ಡಿಟರ್ಜೆಂಟ್, ಸೋಪ್, ಆಯಿಲ್, ಟೀ ಪುಡಿ, ಮಸ್ಕಿಟೋ ಕಾಯಿಲ್ ಇವುಗಳ ಗುಣಮಟ್ಟ ಚೆನ್ನಾಗಿರ್ಲಿ ಅಂತ ಜನ ಬ್ರಾಂಡೆಡ್ ಕಂಪನಿ ವಸ್ತುಗಳನ್ನ ಖರೀದಿಸ್ತಾರೆ. ಆದ್ರೆ ಕೆಲವು ನಕಲಿ ವೀರರು ಬ್ರಾಂಡೆಡ್ ಉತ್ಪನ್ನಗಳನ್ನ ಅಸಲಿ ಉತ್ಪನ್ನಗಳ ತಲೆ ಮೇಲೆ ಹೊಡೆದಂತೆ ನಕಲಿ ವಸ್ತುಗಳನ್ನ ತಯಾರಿ ಮಾಡಿ ಜನರಿಗೆ ವಂಚಿಸ್ತಾ ಇದ್ದಾರೆ. ಇನ್ನು ಸಿಸಿಬಿ ಪೊಲೀಸರು ಕಾಟನ್ಪೇಟೆಯಲ್ಲಿರುವ ಗೋದಾಮಿನಲ್ಲಿ ದಾಳಿ ನಡೆಸಿದ್ರು. ಸಿಸಿಬಿ ಅಧಿಕಾರಿಗಳು ಮಾದನಾಯಕನಹಳ್ಳಿ ಠಾಣಾ ವ್ಯಾಪ್ತಿಯ ಕಾಚೂನಹಳ್ಳಿಯ ಕಾರ್ಖಾನೆ ಮೇಲೆ ಕೂಡ ದಾಳಿ ನಡೆಸಿದ್ರು. ಇಲ್ಲಿಯೂ ಕೋಟಿ ಕೋಟಿ ಬೆಲೆಯ ನಕಲಿ ಉತ್ಪನ್ನಗಳನ್ನ ಸೀಸ್ ಮಾಡಿದ್ದಾರೆ. ವಶಪಡಿಸಿಕೊಂಡ ನಕಲಿ ಮಾಲುಗಳ ಅಂದಾಜು ಮೌಲ್ಯ 1.75 ಕೋಟಿ ಎಂದು ಹೇಳಲಾಗ್ತಾ ಇದೆ. ಈ ದಂಧೆ ನಡೆಸುತ್ತಿದ್ದ ಪ್ರಮುಖ ಆರೋಪಿ ದಳಪತ್ ಸಿಂಗ್ನನ್ನ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈತ ನಕಲಿ ಉತ್ಪನ್ನಗಳಿಗೆ ಬೇಕಾದ ಲೇಬಲ್ಗಳನ್ನ ಗುಜರಾತ್ನ ಸೂರತ್ನಲ್ಲಿರೋ ಕೆಲವು ಪ್ರಿಂಟಿಂಗ್ ಹಬ್ಗಳಿಂದ ತರಿಸಿಕೊಳ್ತಿದ್ದಂತೆ. ಜೊತೆಗೆ ನಕಲಿ ಉತ್ಪನ್ನಗಳನ್ನ ಹುಬ್ಬಳ್ಳಿ, ಬೆಳಗಾವಿ, ಕೋಲಾರ, ಮಂಗಳೂರು, ಚೆನ್ನೈ, ಮಹಾರಾಷ್ಟ್ರ, ಗುಜರಾತ್ ಸೇರಿ ಹಲವೆಡೆ ಸಪ್ಲೈ ಮಾಡ್ತಿದ್ದ ಎನ್ನಲಾಗ್ತಾ ಇದೆ. ಕೋಟ್ಯಾಂತರ ಮೌಲ್ಯದ ನಕಲಿ ಉತ್ಪನ್ನಗಳು, ಯಂತ್ರೋಪಕರಣಗಳು ಮತ್ತು ಕಚ್ಚಾ ವಸ್ತುಗಳನ್ನ ಸಿಸಿಬಿ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಇನ್ನು ಈ ನಕಲಿ ದಂಧೆಯ ಜಾಲ ದೊಡ್ಡದಾಗಿದ್ದು ಮತ್ತಷ್ಟು ಮಂದಿ ಅರೆಸ್ಟ್ ಆಗುವ ಸಾಧ್ಯತೆ ಇದೆ. ನಾಗರಾಜ್ ಬಿ, ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗಿನ ಜಮಾನದಲ್ಲಿ ಯಾವುದು ನಕಲಿ ಯಾವುದು ಅಸಲಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸಿಲಿಕಾನ್ ಸಿಟಿಯಲ್ಲೂ ಕೂಡ ನಕಲಿ ಪ್ರಾಡಕ್ಟ್ಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ. ಈಗ ಸಿಸಿಬಿ ಪೊಲೀಸರು ಇಂತಹದೇ ಜಾಲವನ್ನ ಬೇರಿಸಿದ್ದಾರೆ. ಎಲ್ಲವೂ ನಕಲಿ. ನೀವಿಲ್ಲಿ ನೋಡ್ತಿರೋ ಈ ವಸ್ತುಗಳು ಅಸಲಿ ತರ ಕಾಣಬಹುದು, ಆದರೆ ಇವೆಲ್ಲವೂ ನಕಲಿ ವಸ್ತುಗಳೇ. ಸಿಸಿಬಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ಕೋಟಿ ಕೋಟಿ ಮೌಲ್ಯದ ನಕಲಿ ವಸ್ತುಗಳು ಸೀಸ್. ನಿತ್ಯ ಮನೆಗೆ ಬೇಕಾಗೋ ವಸ್ತುಗಳು ಅಂದ್ರೆ ಡಿಟರ್ಜೆಂಟ್, ಸೋಪ್, ಆಯಿಲ್, ಟೀ ಪುಡಿ,
ಮಸ್ಕಿಟೋ ಕಾಯಿಲ್ ಇವುಗಳ ಗುಣಮಟ್ಟ ಚೆನ್ನಾಗಿರ್ಲಿ ಅಂತ ಜನ ಬ್ರಾಂಡೆಡ್ ಕಂಪನಿ ವಸ್ತುಗಳನ್ನ ಖರೀದಿಸ್ತಾರೆ. ಆದ್ರೆ ಕೆಲವು ನಕಲಿ ವೀರರು ಬ್ರಾಂಡೆಡ್ ಉತ್ಪನ್ನಗಳನ್ನ ಅಸಲಿ ಉತ್ಪನ್ನಗಳ ತಲೆ ಮೇಲೆ ಹೊಡೆದಂತೆ ನಕಲಿ ವಸ್ತುಗಳನ್ನ ತಯಾರಿ ಮಾಡಿ ಜನರಿಗೆ ವಂಚಿಸ್ತಾ ಇದ್ದಾರೆ. ಇನ್ನು ಸಿಸಿಬಿ ಪೊಲೀಸರು ಕಾಟನ್ಪೇಟೆಯಲ್ಲಿರುವ ಗೋದಾಮಿನಲ್ಲಿ ದಾಳಿ ನಡೆಸಿದ್ರು. ಸಿಸಿಬಿ ಅಧಿಕಾರಿಗಳು ಮಾದನಾಯಕನಹಳ್ಳಿ ಠಾಣಾ ವ್ಯಾಪ್ತಿಯ ಕಾಚೂನಹಳ್ಳಿಯ ಕಾರ್ಖಾನೆ ಮೇಲೆ ಕೂಡ ದಾಳಿ ನಡೆಸಿದ್ರು. ಇಲ್ಲಿಯೂ ಕೋಟಿ ಕೋಟಿ ಬೆಲೆಯ ನಕಲಿ ಉತ್ಪನ್ನಗಳನ್ನ ಸೀಸ್ ಮಾಡಿದ್ದಾರೆ. ವಶಪಡಿಸಿಕೊಂಡ ನಕಲಿ ಮಾಲುಗಳ ಅಂದಾಜು ಮೌಲ್ಯ 1.75 ಕೋಟಿ ಎಂದು ಹೇಳಲಾಗ್ತಾ ಇದೆ. ಈ ದಂಧೆ ನಡೆಸುತ್ತಿದ್ದ ಪ್ರಮುಖ ಆರೋಪಿ ದಳಪತ್ ಸಿಂಗ್ನನ್ನ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈತ ನಕಲಿ ಉತ್ಪನ್ನಗಳಿಗೆ ಬೇಕಾದ ಲೇಬಲ್ಗಳನ್ನ ಗುಜರಾತ್ನ ಸೂರತ್ನಲ್ಲಿರೋ ಕೆಲವು ಪ್ರಿಂಟಿಂಗ್ ಹಬ್ಗಳಿಂದ ತರಿಸಿಕೊಳ್ತಿದ್ದಂತೆ. ಜೊತೆಗೆ ನಕಲಿ ಉತ್ಪನ್ನಗಳನ್ನ ಹುಬ್ಬಳ್ಳಿ, ಬೆಳಗಾವಿ, ಕೋಲಾರ, ಮಂಗಳೂರು, ಚೆನ್ನೈ, ಮಹಾರಾಷ್ಟ್ರ, ಗುಜರಾತ್ ಸೇರಿ ಹಲವೆಡೆ ಸಪ್ಲೈ ಮಾಡ್ತಿದ್ದ ಎನ್ನಲಾಗ್ತಾ ಇದೆ. ಕೋಟ್ಯಾಂತರ ಮೌಲ್ಯದ ನಕಲಿ ಉತ್ಪನ್ನಗಳು, ಯಂತ್ರೋಪಕರಣಗಳು ಮತ್ತು ಕಚ್ಚಾ ವಸ್ತುಗಳನ್ನ ಸಿಸಿಬಿ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಇನ್ನು ಈ ನಕಲಿ ದಂಧೆಯ ಜಾಲ ದೊಡ್ಡದಾಗಿದ್ದು ಮತ್ತಷ್ಟು ಮಂದಿ ಅರೆಸ್ಟ್ ಆಗುವ ಸಾಧ್ಯತೆ ಇದೆ. ನಾಗರಾಜ್ ಬಿ, ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.